ನನ್ನ ದುಡ್ಡು ತಗೊಂಡು ನನಗ ಒಳ್ಳಿ ಸೆಲೆಬ್ರೇಷನ್ ಮಾಡ್ತಾಳ. ಕೆರೆ ನೀರನ್ನು ಕೆರೆಗೆ ಚೆಲ್ಲಗೊತ್ತಾಳ. ಕೂಸಿನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಆಫ್ ಕೊಪ್ಪಳ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಮನೆಯವ್ರ ಬರ್ತ್ಡೇ, ಅದಕ್ಕೆ ಇದು ಬರ್ತ್ಡೇ ಬ್ಲಾಗ್ ಆಗಿರುತ್ತೆ. ನನಗೇನು ಬೇರೆ ಸರ್ಪ್ರೈಸ್ ಕೊಡೋಕ್ಕಾಗಲ್ಲ, ಅವ್ರು ಬಿಟ್ಟು ಎಲ್ಲಿ ಹೊರಗೆ ಹೋಗೋಕ್ಕಾಗಲ್ಲ ನನಗೆ. ಸೊ ಅದಕ್ಕೋಸ್ಕರ ಅವ್ರ ಜೊತೆನ ಸೇರಿಕೊಂಡು ಸೆಲೆಬ್ರೇಟ್ ಮಾಡಕತ್ತೀನಿ ಎಲ್ಲರಿಗೆ. ಸೊ ಬಲೂನು ಎಲ್ಲ ತಗೊಂಡ್ಬಂದೀವಿ, ಇದನ್ನು ತೊಗೊಂಡ್ಬಂದೀವಿ. ಇಲ್ಲೇ ಮನೆಯಾಗ ಡೆಕೋರೇಷನ್ ಮಾಡಿ ಸಿಂಪಲ್ಲಾಗಿ ಆಚರಿಸ್ತೀವಿ. ಬಲೂನ್ ಹೆಂಗೆ ಹಚ್ಬೇಕು ಅಂತ ನೋಡೋಣ. ಏಮಾಡದಪ್ಪಿ ಏಮಾಡೋದು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಜೋಸಾಗತ್ತೀನಿ. ನನ್ನ ದುಡ್ಡು ತಗೊಂಡು ನನಗ ಒಳ್ಳಿ ಸೆಲೆಬ್ರೇಷನ್ ಮಾಡ್ತಾಳೆ ನೋಡ್ರಿ. ಎಂತ ಕೆದಾಳ ನಾಚಿಕೆ ಹಾಪಕು, ನಂಗೆ ಅಸಹ್ಯ ಅನ್ಸುತ್ತ. ಖರ್ಚಿಗಂತೇಳಿ ಅಂದ 2,000 ರೂಪಾಯಿ ತೊಗೊಂಡು ಎಲ್ಲ ತೊಗೊಂಬಂದ ನೋಡ್ರಿ. 2,000 ರೂಪಾಯಿ ನಂದು ತೊಗೊಂಡು ಎಲ್ಲ ತೊಗೊಂಬಂದು ಮತ್ತೆ ಒಳ್ಳೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಗೊತ್ತಾಳ. ಅವೆಲ್ಲ ಯಾಕೆ ಮಾಡ್ಬೇಕು? ಖುಷಿ ಅಂತ ಖುಷಿ. ನಂದು ಬಾಕನ ಖಾಲಿ ಆಗತ್ತಾ? ಹೌದು. ಇಲ್ಲಿ ನೋಡ್ರಿ, ಅವ್ರ ಬರ್ತಡೇಕ್ಕೆ ಅವರೇ ಬಲೂನ್ ಊದಾಕತ್ತಾರ ನೋಡ್ರಿ. ನೋಡ್ರಿ ಬಲೂನ್ ನೋಡ್ರಿ. ಮತ್ತೇನು ಮಾಡೋದಪ್ಪ, ನಂಗಂತೂ ನಿನ್ ಬಿಟ್ಟು ಎಲ್ಲಿ ಹೋಗೋಕ್ಕಾಗಲ್ಲ, ಸರ್ಪ್ರೈಸ್ ಕೊಡೋಕ್ಕಾಗಲ್ಲ. ಅದಕ್ಕೆ ನಿನ್ನ ಜೊತೆನೇ ಬಲೂನ್ ಸರ್ಪ್ರೈಸ್ ಕೊಡ್ಬೇಕಂತ ಅಂದ್ಕೊಂಡು ಎಲ್ಲ ಸೆಲೆಬ್ರೇಷನ್ ನಿನ್ನ ಕೈಲೇ ಮಾಡ್ಸಕತ್ತೀನಿ. ಸೊ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ, ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಮಶ್ರೂಮ್ ಬಿರಿಯಾನಿ ಮಾಡ್ಬೇಕು ಅಂದ್ಕೊಂಡ್ವಿ. ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಕೇಕ್ನ ತೊಗೊಂಡು ಬರಬೇಕು. ಮತ್ತು ಹಾಗೆ ಇನ್ನೂ ಡೆಕೋರೇಷನ್ ಏನು ಕಂಪ್ಲೀಟ್ ಆಗಿಲ್ಲ, ಆಗಲೇ ಸುಮ್ಮನೆ ಮಾಡ್ತಿದ್ದೆ ಅಷ್ಟೇ. ವಾಪಸ್ ಬಂದು ಅದೆಲ್ಲ ಡೆಕೋರೇಷನ್ ಮಾಡ್ತೀನಿ. ಸೊ ವಾಪಸ್ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಅವ್ರಿಗೋಸ್ಕರ ಅಂತ ಹೂವು ತೊಗೊಂಡಿದ್ದೀನಿ, ಗುಲಾಬಿ ಹೂವು. ನೋಡ್ರಿ ಏನು ಮಾಡ್ತೀನಿ ಅಂತ. ಇದರಲ್ಲಿ ಇದೆಲ್ಲ ತೆಗೆದು ಈ ಥರ ಎಲ್ಲ ತೆಗಿತೀನಿ. ಈ ಥರ ಎಲ್ಲ ಮಾಡಿ ಡೆಕೋರೇಷನ್ ಮಾಡೋಕ್ಕಂತ ತಂದೀನಿ. ಆಮೇಲೆ ಯಾವುದಕ್ಕೂ ಯೂಸ್ ಆಗುತ್ತೆ ನೋಡೋಣ. ಚೆನ್ನಾಗುತ್ತೆ. ಏನ್ ಮಾಡತ್ತಿ? ನಮಗೆ ಹೇಳ್ತೈತಿ, ಅವಾಗ ಹೇಳ್ತೈತಿ. ಬೇಬಿ ಕೂಸಿನ ಬರ್ತಡೇ ಐತಿ. ಎಲ್ಲಾರು ಫ್ಲಾಕ್ಸ್ ಮೂಲಕ ಅಭಿನಂದಿಸಬೇಕಾಗಿ ವಿನಂತಿ. ಎಲ್ಲರೂ ಸಣ್ಣ ಕೂಸಿನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿ. ಇಲ್ಲ ಇಲ್ಲ ಅಚ್ಲೆ ಕಮೆಂಟ್ರು ಮಾಡಿದ್ದು ಎಷ್ಟು ಇಟ್ಟತನ ನಮ್ಮ ತಂಗಿಯವರು ಸಾಂಗ್ ಇದೇನದು ಕಮೆಂಟ್ ಮಾಡಿದ್ದು ಎಷ್ಟು ಗೆಳೆಯರೆ. ಆಕೆಗೆ ಅದ್ರ ಮ್ಯಾಗ ಹಚ್ಚಕ್ಕೆ ಬರೋದಿಲ್ಲ, ಯಾಕಂದರೆ ಸ್ಟೂಲ್ ತಂಬರಬೇಕು ಅಂತ ವಿನಂತಿ. ವಿಶಾಲ್ ಅವರು ಈಗ ಸ್ಟೂಲ್ ತಂಬರ್ತಿದ್ದಾರೆ, ಹೋಗಿ ಲ್ಯಾಬ್ಸ್ ಮೂಲಕ ಕಳಿಸ್ಕೊಡೋದಂತ ವಿನಂತಿ ಮಾಡ್ತಾರೆ. ಅದಾದ್ರೆ ಡೆಕೋರೇಷನ್ ಸೂಪರ್ ಆಗಿದೆ, ಅತ್ಯದ್ಭುತ ಡೆಕೋರೇಷನ್. ಯಾವ ಥರ ಮದುವೆದು ಇದು ಬರ್ತಡೇ ಇದ್ರೆ ಹೇಳ್ರಿ, ಇವರ ಬರ್ತಾರ ಡೆಕೋರೇಷನ್ ಮಾಡಾಕ. ಕ್ಯಾಂಟ್ರಿಂಗ್ ಮಾಡ್ಕೊಳ್ಳಲಾಗದೆ ಚಿತ್ರಾನ್ನ ಪಲಾವ್ ಸೈಡ್ ನೆಕ್ಕನಕ್ಕೆ ಉಪ್ಪಿನಕಾಯಿ ಸಾಕು ಗೆಳೆಯರೆ. ಇಷ್ಟೇಳಿ ನನ್ನ 4 ಮಾತನ್ನು ಚಿಕ್ಕ ಭಾಷಣವನ್ನು ನಾನು ಮುಗಿಸ್ತಿದ್ದೇನೆ. ಚಕ್ಕಾಯಿ ಹೇಳ್ತಿದ್ದೇನೆ. ಹಬ್ಬ ಹಬ್ಬ ಹಂಸಕ್ಕೆ ಇರ್ತಾರೆ. ನಮ್ಮ ತಂಗಿಯವರು ಸೀರೆ ಹಾಕ್ತಿದ್ದಾರೆ. ಸೀರೆ 5 ಕ್ಲಾಪ್ಸ್.
ಇಲ್ಲಿ ಅನ್ನ ಹಚ್ಚಕೊಂತ ನಮ್ದು ಆದತ್ತ ಉಪ್ಪಿಟ್ಟು ಮಾಡಿದೆ ನೀನು ಆ ಕೇಕಿನ ಮೇಲೆ ಏನು ಬಿಡಿಸ್ಬಾರ್ದು ಇಲ್ಲ ಕೇಕ್ ಮರಿದು ಇಲ್ಲ ತಿನ್ನಕ್ಕೆ ಚಂದ ಮಾಡ್ಬೇಕು ನೀ ವಿಡಿಯೋ ಎಲ್ಲ ಹಾಳು ಮಾಡ್ತೀವಿ ಸ್ಟಾರ್ ಸೇರಿಸಿ ಕೊಡ್ಬೇಕು ಅದೇ ಏಯ್ ಬ್ಯಾಡ ಚಲೋ ಅಲ್ಲ ಚಲೋ ಇಲ್ಲ ಮತ್ತೆ ಹೆಂಗೆ ಚಲೋ ತಿಸ್ಕೊಂಡು ಏನೈತೆ ಏನ್ ಬಂದಿಲ್ಲ ಅದ ಈಗ ಬಂತು ಒಟ್ಟಿಗೆ ಮನ್ಮಥ ಸುರಸುಂದರ ಬರ್ತಾರೆ ಇಷ್ಟು ಏ ಕನಸಿನ ಲೋಕ ಮೊದಲಿಗೆ ಮುಗಿಯ ನಾ ತಿನ್ಸೋಕೆ ತಿಂದ್ಬಿಟ್ಟು ನಾನು